ಮೊಟ್ಟ ಮೊದಲನೇದಾಗಿ ಈ ವ್ಯವಸ್ಥೆಯ ಪರವಾಗಿ ಕ್ಷಮೆ ಕೇಳ್ತಾ ಇದ್ದೀನಿ ಮೇಡಮ್. ಈ ವ್ಯವಸ್ಥೆಯಲ್ಲಿರ್ತಕ್ಕಂಥ ಹುಡುಕಿಂದ ಇವತ್ತು ನೀವು ನಿಮ್ಮ ಪತಿಯನ್ನ ಕಳ್ಕೊಂಡಿದ್ದೀರಿ. ಇಂಥ ಕಷ್ಟದ ಸಮಯದಲ್ಲೂ ಕೂಡ ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಕೂತಿದ್ದೀರಿ, ಅದಕ್ಕೆ ಧನ್ಯವಾದ. ಹೆಚ್ಚಿಗೆ ತ್ರಾಸ ಕೊಡೋಲ್ಲಮ್ಮ. ಒಂದು 2-3 ಬೇಸಿಕ್ ಪ್ರಶ್ನೆ ಇದೆ, ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ಇವತ್ತು ನಾಗೇಂದ್ರ ಅವರು ಸಚಿವರನ್ನ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಅವ್ರು ಮಾತನಾಡಿಸಿದ್ರು. ಅವಾಗ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳಿ, ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಮುಂಚೆ 85 ಕೋಟಿ ಹಣ ವರ್ಗಾವಣೆ ಆಗಿದೆ ಅನ್ನೋ ವಿಚಾರವನ್ನ MD ಅವರು ಸಚಿವರ ಗಮನಕ್ಕೆ ತಂದಿದ್ರಂತೆ. ಹೌದು, ವರ್ಗಾವಣೆ ಆಗಿದೆ ಅಂತ ಹೇಳಿ. ಸ್ವಲ್ಪ ಆಕ್ಷನ್ ಅವಾಗಲೇ ತೆಗೆದುಕೊಂಡಿದ್ದಿದ್ರೆ ಬಹುಶಃ ಇವತ್ತು ನೀವು ಹೀಗೆ ಕೂತ್ ಮಾತನಾಡೋ ಪರಿಸ್ಥಿತಿ ಇರ್ತಿರ್ಲಿಲ್ವೇನೋ ಅನ್ನೋದು. ಏನು ಹೇಳ್ತೀರಿ? ನಂಗೆ ಆ ವಿಚಾರ ಏನೂ ಗೊತ್ತಿಲ್ಲ. ಬಟ್ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಮೇಡಮ್, ನಂಗೆ ಅಷ್ಟೇ ಕೇಳ್ತಾ ಇರೋದು. ನೀವು ಹೇಳ್ತೀರಿ ಅಪವಾದ ಹೊರಿಸಿರೋದ್ರಿಂದ ನಮಗೆ ನ್ಯಾಯ ಬೇಕು ಮೇಡಮ್, ಅಷ್ಟೇ. ನಿಜ ನಿಜ. ಕವಿತಾ ಅವರೇ, ನನಗೆ ಪ್ರಶ್ನೆ ಕೇಳಲಿಕ್ಕೂ ಕಷ್ಟ ಆಗುತ್ತೆ. ಬಟ್ ಇನ್ನೊಬ್ಬ ಹೆಣ್ಣು ಮಗಳು ಈ ರೀತಿ ನಿಮ್ಮ ರೀತಿ ಕಣ್ಣೀರು ಹಾಕೋ ಪರಿಸ್ಥಿತಿ ಬರಬಾರ್ದು ಅನ್ನೋ ಕಾರಣಕ್ಕೆ ಒಂದಷ್ಟು ವಿಚಾರಗಳು ಆಚೆ ಬರಬೇಕಿವತ್ತು ಅಂತ. ಪ್ರಾಮಾಣಿಕತೆಗೆ ಬೆಲೆ ಇಲ್ವಾ ಅಂತ ನೀವು ಪ್ರಶ್ನೆ ಕೇಳ್ತೀರಿ. ನಿಯತ್ತಾಗಿ ಕೆಲಸ ಮಾಡಿದ್ದಕ್ಕೆ ಇಷ್ಟೇನಾ ಬೆಲೆ ಸಿಕ್ಕಿದ್ದು ಅಂತೇಳಿ. ಎಲ್ಲೋ ಒಂದು ಕಡೆ ಈ ವ್ಯವಸ್ಥೆಯಲ್ಲಿ ಚಂದ್ರಶೇಖರನ್ನಂಥ ಅಧಿಕಾರಿಗಳಿಗೆ ಸ್ಥಾನನೇ ಇಲ್ವಾ ಅಂತ. ಪ್ರಾಮಾಣಿಕವಾಗಿ ಇರ್ದಲೇ ಈ ಎಲ್ಲ ಅವ್ಯವಹಾರಕ್ಕೆ ಸಹಕಾರ ಕೊಟ್ಟಿದ್ದಿದ್ರೆ ಇವತ್ತು ಹೀಗೆ ಆಗ್ತಿರ್ಲಿಲ್ವಾ ಅಂತ ಹೇಳಿ. ಅದೇನೋ ನಿಜ ಮೇಡಮ್, ಪ್ರಾಮಾಣಿಕತೆನೇ ಅವರನ್ನ ಜೀವ ತೆಗೆದುಬಿಡ್ತು. ಈ ರೀತಿ ಆಗ್ತಾ ಇದೆ ಅಂತ ಯಾವಾಗಾದ್ರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ರಾ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಮ ಹಸ್ಬೆಂಡು? ಇಲ್ಲ ಸರ್, ಯಾವಾಗಲೂ ಅವ್ರು ಹೇಳ್ಕೊಂಡಿಲ್ಲ. ಇಲ್ಲ ಸರ್, ಹೇಳ್ಕೊಂಡಿಲ್ಲ, ಯಾವಾಗಲೂ ಹೇಳ್ಕೊಂಡಿಲ್ಲ. ಒಟ್ಟು ಎಷ್ಟು ದಿನದಿಂದ ಈ ಪ್ರಕರಣದಲ್ಲಿ ಈ ಥರದ್ದು ನಡೆದಿದೆ ಅಮ್ಮ? ಒಟ್ಟು 1-1.5 ತಿಂಗಳಿಂದ ಈ ಪ್ರೋಸೆಸ್ ಮಾಡಿದ್ರಾ ಈ ಚುನಾವಣೆ ಸಂದರ್ಭದಲ್ಲ? ಸರ್, ಮಾರ್ಚ್ ತಿಂಗಳಿಂದ ಅವ್ರಿಗೆ ಪ್ರೆಷರ್ ಬಿದ್ದಿರೋದು ಗೊತ್ತಾಗಿದೆ ಸರ್. ಅವರು ಡೆತ್ ನೋಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಸರ್. ಕವಿತಾ ಅವರೇ, ರಾಜಕೀಯ ಆರೋಪ ಪ್ರತ್ಯಾರೋಪ, ಈಗ ಸಚಿವರು ರಾಜೀನಾಮೆ ಕೊಡಬೇಕು ಇತ್ಯಾದಿ ಇತ್ಯಾದಿ, ಅದೆಲ್ಲ ಒಂದ್ ಕಡೆ ನ್ಯಾಯ ಸಿಗಬೇಕು ಅಂತ ಕೇಳ್ತಿದ್ದೀರಿ. ಏನಾಗಬೇಕು ಸರ್ಕಾರದ ಕಡೆಯಿಂದ? ಅವರು ಸರ್ಕಾರದ ಕಡೆಯಿಂದ ಏನಂದರೆ ನಮ್ಮ ಮನೆಯವ್ರ ಮೇಲ್ಗಡೆ ಅಪರಾಧ ಹೊರಿಸಿದಾರಲ್ವ ಮೇಡಮ್. ಲೂಟಿ ಹೊಡೆದಿದ್ದಾರೆ, 80 ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತೇಳಿ ಅಪರಾಧ ಹೊರಿಸಿದಾರಲ್ಲ, ಅವರು ಯಾವುದೇ ಅಪರಾಧಿ ಇಲ್ಲ ಅನ್ನೋದು ನಮಗೆ ನ್ಯಾಯ ಬೇಕು ಮೇಡಮ್. ಯಾರು ಅಪರಾಧ ಹೊರಿಸಿದ್ದು ಯಾರು ಅಂತ ಹೇಳಿ ಚಂದ್ರಶೇಖರ್ ಅವ್ರ ಮೇಲೆ? ಮೇಡಮ್, ಅವರು ನನ್ನ ಸಾವಿಗೆ 3 ಜನ ಕಾರಣ ಅಂತ ಬರ್ದಿಟ್ಟೋಗಿದ್ದಾರೆ ಮೇಡಮ್. ಡೆತ್ ನೋಟಲ್ಲಿ ಕ್ಲಿಯರಾಗಿ ಬರ್ದಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಬಯಸ್ತೀರಿ? MG ಪದ್ಮನಾಭನ್ ಅಂತ ಹೇಳ್ಬಿಟ್ಟು MD ಮೇಡಮ್, ಶಿಕ್ಷೆ ಆಗ್ಬೇಕನ್ನೋದು ಒಂದು ಮೇಡಮ್. ನಮಗೆ ನಮ್ಮ ಮನೆಯವ್ರ ಸಾವಿಗೆ ನ್ಯಾಯ ಬೇಕು ಮೇಡಮ್, ಅಷ್ಟೇ ನಾವು ಕೇಳ್ತಾ ಇರೋದು. ಎಷ್ಟರ ಮಟ್ಟಿಗೆ ಡಿಪೆಂಡೆಂಟ್ ಆಗಿದ್ರಿ ಕವಿತಾ ಅವರೇ ನೀವು? ಅಂದರೆ ನೀವು ಕೂಡ ಕೆಲಸ ಮಾಡ್ತಿದ್ದೀರಾ ಹೇಗೆ? 2 ಮಕ್ಕಳಿದ್ದಾರೆ, ಓದ್ತಿದ್ದಾರೆ ಅಂತ ಹೇಳ್ಕೊಂಡ್ರಿ. ಹೌದು ಮೇಡಮ್, 2 ಮಕ್ಕಳು ಓದ್ತಾ ಇದ್ದಾರೆ ನಮ್ಮ ಮನೇಲಿ. ರೈಟ್. ಒಬ್ಬ ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ತಾ ಇದ್ದಾನೆ. ಒಬ್ಬ ಮಗ SLC ಮುಗಿದು ಈಗ ಡಿಪ್ಲೊಮಾ ಏರೋನಾಟಿಕ್ಕಿಗೆ ಜಾಯಿನ್ ಮಾಡಿಸಿದೀವಿ ಮೇಡಮ್. ರೈಟ್. ನಮ್ಮ ಪ್ರಾಮಾಣಿಕವಾದ ಪ್ರಯತ್ನನೂ ಅಷ್ಟೇ ಕವಿತಾ ಅವರೇ. ಈ ರೀತಿ ಮತ್ತೊಬ್ಬ ಅಧಿಕಾರಿಗೆ ಆಗಬಾರ್ದು. ನೀವು ಕಣ್ಣೀರು ಹಾಕ್ತಿರೋ ರೀತಿಯಲ್ಲಿ ಮತ್ತೊಬ್ಬ ಅಧಿಕಾರಿಯ ಪತ್ನಿ ಕಣ್ಣೀರು ಹಾಕಬಾರ್ದು ಅನ್ನೋದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಬೋದು ಅಷ್ಟೇ, ನಮ್ಮ ಕೈಲಿ ಇರೋದಷ್ಟೇ. ಧನ್ಯವಾದ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಹೆಚ್ಚಿಗೆ ನಿಮ್ಮನ್ನ
ಕೆಣಕೋಕೆ ಅಳಿಸೋಕೆ ಇದು ಸಂದರ್ಭನೂ ಅಲ್ಲ, ನನಗೆ ಇಷ್ಟನೂ ಇಲ್ಲ. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಮುನೀರ್ ಅವರೇ, ಸಿಂಪಲ್ ಆಗಿ ಹೇಳಿದ್ರು ಕವಿತಾ ಅವರು. ಇದಕ್ಕೆ ಮುಂಚೆ ರಿಪಬ್ಲಿಕ್ ಕನ್ನಡಕ್ಕೆ ಬೈಟ್ ಕೊಡುವಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಬೆಲೆ ಇಲ್ಲ. ಈ ರೀತಿ ಒಂದು 4 ಜನ ಅಧಿಕಾರಿಗಳು ಸ್ಯೂಸೈಡ್ ಮಾಡ್ಕೊಂಡ್ಬಿಟ್ರೆ ಸರ್ಕಾರ ನಡ್ಸಕ್ಕಾಗತ್ತಾ? ಆ ಹೆಣ್ಮಗಳು ಹಂಗೆ ನೋವಲ್ಲಿ ಮಾತನಾಡ್ತಿರೋ ಸಂದರ್ಭದಲ್ಲೇ ಸಚಿವರು ಹೇಳ್ತಾರೆ ಯಾರೋ ಒಬ್ಬ ಅಧಿಕಾರಿ ಯಾವುದೋ ಕಾರಣಕ್ಕೆ ಸ್ಯೂಸೈಡ್ ಮಾಡ್ಕೊಂಡ್ರೆ ನಾವೆಲ್ಲದಕ್ಕೂ ಉತ್ತರ ಕೊಟ್ಕೊಂಡಿರಕ್ಕಾಗತ್ತಾ? ಇಲ್ಲ, ನನಗೆ ಸುಧಾಕರ್ ಅವರು ಯಾವ ಆಂಗಲ್ ಅಲ್ಲಿ ಹೇಗೆ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಯಾವ ಆಂಗಲ್ ಸರ್? ಅಲ್ಲಿ ಸ್ಪಷ್ಟವಾಗಿದೆಯಲ್ಲ. ಇನ್ನೊಂದ್ಸತಿ ಕೇಳ್ಸೋಣ ಬೇಕಾದ್ರೆ, ಇನ್ನೊಂದ್ಸತಿ ಕೇಳ್ಸೋಣ ಬೇಕಾದ್ರೆ. ಇನ್ನೊಮ್ಮೆ ಹಾಕಮ್ಮ ಒಂದ್ಸತಿ ಮುನೀರ್ ಹೇಳಿ ಮುನೀರ್ ಅವರೇ, ಹೇಳಿ. ಅವ್ರ ಹತ್ರ ರಿಪೋರ್ಟರ್ಸ್ ಏನ್ ಭಾಷೆ ಕೇಳಿದ್ರು, ಏನ್ ಪ್ರಶ್ನೆ ಕೇಳಿದ್ರು, ಮತ್ತೆ ಆದ್ರೂ ಅವ್ರು ಕೊಟ್ಟ ಏನ್ ಉತ್ತರಕ್ಕೆ ಭಾಷೆಯಲ್ಲಿ ಕನ್ನಡದಲ್ಲೇ ಕೇಳಿರ್ತಾರೆ ಸರ್. ಅಲ್ಲ, ನನ್ನ ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ತೀನಿ, ಆಮೇಲೆ ಮಾತಾಡಿ. ಏನ್ ಪ್ರಶ್ನೆ ಕೇಳಿದ್ರು ಅವ್ರು ಏನ್ ಉತ್ತರ ಕೊಟ್ಟರು ಅದು ಉದ್ದಕ್ಕೆ ಫುಲ್ ಬೈಟ್ ಸಿಕ್ಕಿದ್ರಾಗ ಅರ್ಥ ಆಗುತ್ತೆ, ಒಂದನೇದಾಗಿ. ಮತ್ತೆ ಅವ್ರು ಹಾಡಿರೋ ಮಾತುಗಳು ಯಾವುದೋ ಒಬ್ಬ ಅಧಿಕಾರಿ ಅಂತ ಆ ಥರ ಮಾತನಾಡಿದ್ದು ನಾನು ಒಪ್ಕೊಳ್ಳೋಕೆ ನಾನು ತಯಾರಿಲ್ಲ, ಒಂದನೇದಾಗಿ. ಯಾಕೆಂದ್ರೆ ಖಂಡಿತವಾಗ್ಲೂ ಒಬ್ರು ಅಧಿಕಾರಿಯ ಪ್ರಾಣ ಹೋಗಿದೆ, ಅದು ಅಧಿಕಾರಿ ಆಗಲಿ ಯಾರೇ ಆಗಲಿ. ನಾವು ಖಂಡಿತವಾಗ್ಲೂ ಕವಿತಾ ಅವ್ರ ಜೊತೆಲಿ ಇರ್ತೀವಿ. ಕವಿತಾ ಅವರು ಏನೋ ಅವರು ನಮ್ಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವರ ಕಡೆಯಿಂದ ಅಥವಾ ಚಂದ್ರಶೇಖರ್ ಅವ್ರ ಕಡೆಯಿಂದ ಆಗಿರ್ಬೋದು, ತಪ್ಪು ನಡೆದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವರಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು ಮೊದಲನೇ ಮಾತು. ಎರಡನೇದು, ರಾಜಕೀಯವಾಗಿ ಮಾತನಾಡಬೇಕು ಅಂತ ಹೇಳಿದ್ರೆ ನಾನು ಬೇಕಾದಷ್ಟು ಮಹೇಶ್ ಅವರಿಗೆ ಉತ್ತರ ಕೊಡಬಲ್ಲೆ. ನಾನು ರಾಜಕೀಯವಾಗಿ ಮಾತಾಡುವಂಥದ್ದಲ್ಲ. ಇವತ್ತು ನಡೀತಾ ಇರುವಂಥದ್ದು ಇದು ಮಂತ್ರಿಗಳ ಗಮನಕ್ಕೆ ಬಂದು ನಡೆದಿದೆಯೋ ಅಥವಾ ಅಧಿಕಾರಿ ವರ್ಗದಲ್ಲಿ ನಡೀತಾ ಇದೆಯೋ, ಬ್ಯೂರೋಕ್ರಸಿ ಮಧ್ಯೆ ನಡೀತಾ ಇದೆಯೋ ಅನ್ನೋದು ಪ್ರಶ್ನೆ. ಇವಾಗ ನಾಗೇಂದ್ರ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದ್ ಸೆಕೆಂಡ್, ಇದೇ ತರ ಪ್ರಕರಣ ಈಶ್ವರಪ್ಪನವರದ್ದು ಅಲ್ಲಿಗೆ ಪ್ರಕರಣ ಹೋಗೋಣ, ಆಯ್ತು. ಹೋಗೋಣ. ಮಹೇಶ್ ಇಲ್ಲ, ಇಲ್ಲ. ಅದನ್ನ ಹೋಗೋಣ. ಬಿಡಕ್ಕೆ ಅದು ಸಾಧ್ಯ ತುಂಬಾ ಇಲ್ಲ. ದೊಡ್ಡದಿದೆ ವಿಚಾರ, ಅದನ್ನ ತುಂಬಾ ಬಿಡಕ್ಕೆ ದೊಡ್ಡದಿದೆ. ಸಾಧ್ಯನೇ ಇಲ್ಲ. ಇಲ್ಲ, ಅಲ್ಲಿ ಬಂದೇ ಬೇಸಿಕ್ ಬರ್ತೀನಿ ಪ್ರಶ್ನೆ ಏನ್ ಗೊತ್ತಾ? ನಾನು. ಮುನೀರ್ ಅವರೇ, ಇದನ್ನೂ ಸೇರ್ಸಿ ಉತ್ತರ ಕೊಟ್ಬಿಡಿ, ಇದನ್ನೂ ಸೇರ್ಸಿ ಉತ್ತರ ಕೊಡಿ. ನಾವು ರಾಜಕೀಯಕ್ಕೆ ಹೋಗೋಕ್ ಮುಂಚೆ ಇದನ್ನೂ ಸೇರ್ಸಿ ಉತ್ತರ ಕೊಟ್ಬಿಡಿ. ಅಲ್ಲಿ ನೀವ್ ಹೇಳ್ದಂಗೆ ಬ್ಯೂರೋಕ್ರಸಿಗಳ ನಡುವೆ ಆಗಿದೆಯೋ ಅಥವಾ ಸಚಿವರ ಗಮನಕ್ಕೆ ಬಂದಾಗಿದೆಯೋ ಬೇಡಪ್ಪ, ಒಟ್ನಲ್ಲಿ ಅವ್ಯವಹಾರ ಆಗಿದೆ. ಎಸ್ಟಿ ಸಮುದಾಯಕ್ಕೆ ಸೇರುವ ಹಣ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಸೇಫ್ ಇಲ್ಲ. ಸೇಫ್ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ, ನಾನು ಹೇಳ್ತಾ ಇರೋದು ಬ್ಯೂರೋಕ್ರಸಿಗಳ ಮಧ್ಯೆ, ಅಧಿಕಾರಿಗಳ ಮಧ್ಯೆ ತುಂಬಾ ಅವ್ಯವಹಾರಗಳು ನಡೆಯುತ್ತೆ. ಆ ಅವ್ಯವಹಾರಗಳನ್ನ ನಿಯಂತ್ರಿಸುವಂತ ಶಕ್ತಿ ಸರ್ಕಾರದ ಸಚಿವರಲ್ವೋ ರೆಸ್ಪಾನ್ಸಿಬಲ್ ಇದೆ. ಅದು ರೆಸ್ಪಾನ್ಸಿಬಲ್ ಅನ್ನ ಇವತ್ತು ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ. ಜವಾಬ್ದಾರಿ ನಮ್ದು ಇದೆ, ತನಿಖೆ ಮಾಡ್ತೀವಿ, ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ತಗೊಂಡಿದ್ವಿ, ಹಿಂದೆ ಮುಂದೆ ನೋಡ್ಲಿಲ್ಲ. ಇವತ್ತೇ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದೀವಿ. ಮೌಖಿಕ ಆದೇಶ ಯಾವ ಆಧಾರ ಇದೆ? ಯಾವ ಆಧಾರ ಇದೆ? ಆ ಮೌಖಿಕ ಕೊಲೆಗಾರ ಯಾರು? ಆ ಮೌಖಿಕ ಆದೇಶಕ್ಕೆ ಯಾವ ಆಧಾರವೂ ಇರುವುದಿಲ್ಲ. ಆಧಾರರಹಿತವಾದ ಚರ್ಚೆ. ಕಾಂಗ್ರೆಸ್ಸಿನ ಲೂಟಿಕೋರ ಯಾರು? ಅದ್ರ ಬಗ್ಗೆ ಮಾತಾಡೋಣ. ಯಾವ ಲೂಟಿ ಮಾಡಿದ್ದು? ಬಿಜೆಪಿಯ ಲೂಟಿ ಹೇಗೆ? ರವಿಚಂದ್ರ ಅವರೇ